ದುಬಾರಿ ಏನ್ ಕೇಳಿದ್ರು ದುಬಾರಿ. ಹಾಲು ಖರೀದಿಸಿದ್ರೆ ತುಟಿ ಸುಡ್ತಿದೆ, ಲೈಟ್ ಬಟನ್ ಆನ್ ಮಾಡಿದ್ರೆ ಕರೆಂಟ್ ಶಾಕ್. ಹೀಗಾದ್ರೆ ಜೀವನ ಹೇಗ್ ಮಾಡುದು ಅಂತ ಜನರು ಕಂಗಾಲಾಗಿದ್ದಾರೆ. ದರ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಸಮರ. ಇಂದಿನಿಂದ ಅಹೋರಾತ್ರಿ ಹೋರಾಟ. ಸಿಎಂ ಸಿದ್ದರಾಮಯ್ಯ ಸರ್ಕಾರ ಮೇಲಿಂದ ಮೇಲೆ ದರ ಏರಿಕೆ ಶಾಕ್ ಕೊಡ್ತಾನೆ ಇದೆ. ಇದೀಗ ಇದನ್ನೇ ಅಸ್ತ್ರ ಮಾಡಿಕೊಂಡು ಬಿಜೆಪಿ ಪಾಳೆಯ ಬೃಹತ್ ಹೋರಾಟಕ್ಕೆ ಸಜ್ಜಾಗಿದೆ. ಇಂದಿನಿಂದ ಫ್ರೀಡಂ ಪಾರ್ಕ್ನಲ್ಲಿ ಕೇಸರಿ ನಾಯಕರು ಅಹೋರಾತ್ರಿ ಧರಣಿ ನಡೆಸಲಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಬಿವೈ ವಿಜೇಂದ್ರಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕೂಡ ಸಾಥ್ ನೀಡುತ್ತಿದ್ದಾರೆ. ಮೂಡ ಪಾದಯಾತ್ರೆ ಬಳಿಕ ಬೆಲೆ ಏರಿಕೆ ಹೋರಾಟದಲ್ಲಿ ಬಿಎಸ್ವೈ ಭಾಗಿಯಾಗ್ತಿದ್ದಾರೆ. ತಮ್ಮ ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ವಿಲಿ ಒದ್ದಾಡ್ತಾ ಇದ್ದಾರೆ. ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಏನಿದ್ದಾರೆ, ಹಣಕಾಸಿನ ವಿಚಾರದಲ್ಲಿ ಎಡವಿದ್ದಾರೆ. ಇವರ ನಿರ್ಧಾರಗಳ ಪರಿಣಾಮವಾಗಿ ಇಡೀ ದೇಶದಲ್ಲಿ ಯಾವ ರಾಜ್ಯಗಳು ಕೂಡ ಇಷ್ಟು ದುಬಾರಿ ಅಲ್ಲ, ಅಷ್ಟು ಹೊರೆ ಜನಸಾಮಾನ್ಯರ ಮೇಲೆ ಬೀಳ್ತಾ ಇದೆ. ಇನ್ನು ರಾಜ್ಯ ಸರ್ಕಾರ ತುಗಲಕ್ ದರ್ಬಾರ್ ನಡೆಸ್ತಾ ಇದೆ. ಪದೇ ಪದೇ ಬೆಲೆ ಏರಿಕೆ ಮಾಡಿ ಜನರನ್ನ ಸಂಕಷ್ಟಕ್ಕೆ ದೂಡ್ತಿದೆ ಅಂತ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಗುಡುಗಿದ್ದಾರೆ. ಮತ್ತೆ ಎಲ್ಲ ದರಗಳನ್ನ ಎಲ್ಲವನ್ನು ಬೆಲೆ ಏರಿಕೆ ಮಾಡಿಟ್ಬಿಟ್ಟಾರೆ. ಹಾಗಾಗಿ ರಾಜ್ಯದಲ್ಲಿ ದುಬಾರಿ ಆಗ್ಬಿಟ್ಟಿದೆ. ಎಲ್ಲವನ್ನು ಬದುಕಿನ ಜೀವನದ ಲಿವಿಂಗ್ ಕಾಸ್ಟ್ ಎಲ್ಲ ಸಂಪೂರ್ಣವಾಗಿ ಏರಿರೋ ಕಾರಣ ಈ ಆಡಳಿತ ಇದರ ವಿರುದ್ಧವಾಗಿ ಏನೆಲ್ಲ ಬೆಲೆ ಏರಿಕೆಗಳನ್ನು ಮಾಡಿರುವಂತಹ ಆಸ್ತಿ ತೆರಿಗೆನಲ್ಲಾಗಲಿ, ಕರೆಂಟ್ ಬಿಲ್ ಅಲ್ಲಾಗಲಿ, ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಆಗಲಿ, ಎಕ್ಸೈಸ್ ಡ್ಯೂಟಿ ಆಗಲಿ, ಸ್ಟ್ಯಾಂಪ್ ಡ್ಯೂಟಿ ಆಗಲಿ, ಈ ರೀತಿ ಏನೇನು ಕಂಡಿದ್ನೆಲ್ಲಾನು ಏರಿಕೆನೆ ಮಾಡ್ಕೊಂಡು ಬಂದಿದ್ದಾರೆ. ಸಾರ್ವಜನಿಕರ ಆಕ್ರೋಶದ ಬೆನ್ನಲ್ಲೇ ಬಿಜೆಪಿ ನಾಯಕರು ಎಚ್ಚೆತ್ತುಕೊಂಡಿದ್ದಾರೆ. ಅಹೋರಾತ್ರಿ ಹೋರಾಟದ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಸಜ್ಜಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದುಬಾರಿ ಏನ್ ಕೇಳಿದ್ರು ದುಬಾರಿ. ಹಾಲು ಖರೀದಿಸಿದ್ರೆ ತುಟಿ ಸುಡ್ತಿದೆ, ಲೈಟ್ ಬಟನ್ ಆನ್ ಮಾಡಿದ್ರೆ ಕರೆಂಟ್ ಶಾಕ್. ಹೀಗಾದ್ರೆ ಜೀವನ ಹೇಗ್ ಮಾಡುದು ಅಂತ ಜನರು ಕಂಗಾಲಾಗಿದ್ದಾರೆ. ದರ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಸಮರ. ಇಂದಿನಿಂದ ಅಹೋರಾತ್ರಿ ಹೋರಾಟ. ಸಿಎಂ ಸಿದ್ದರಾಮಯ್ಯ ಸರ್ಕಾರ ಮೇಲಿಂದ ಮೇಲೆ ದರ ಏರಿಕೆ ಶಾಕ್ ಕೊಡ್ತಾನೆ ಇದೆ. ಇದೀಗ ಇದನ್ನೇ ಅಸ್ತ್ರ ಮಾಡಿಕೊಂಡು ಬಿಜೆಪಿ ಪಾಳೆಯ ಬೃಹತ್ ಹೋರಾಟಕ್ಕೆ ಸಜ್ಜಾಗಿದೆ. ಇಂದಿನಿಂದ ಫ್ರೀಡಂ ಪಾರ್ಕ್ನಲ್ಲಿ ಕೇಸರಿ ನಾಯಕರು ಅಹೋರಾತ್ರಿ ಧರಣಿ ನಡೆಸಲಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಬಿವೈ ವಿಜೇಂದ್ರಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕೂಡ ಸಾಥ್ ನೀಡುತ್ತಿದ್ದಾರೆ. ಮೂಡ ಪಾದಯಾತ್ರೆ ಬಳಿಕ ಬೆಲೆ ಏರಿಕೆ ಹೋರಾಟದಲ್ಲಿ ಬಿಎಸ್ವೈ ಭಾಗಿಯಾಗ್ತಿದ್ದಾರೆ. ತಮ್ಮ ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ವಿಲಿ ಒದ್ದಾಡ್ತಾ ಇದ್ದಾರೆ. ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಏನಿದ್ದಾರೆ, ಹಣಕಾಸಿನ ವಿಚಾರದಲ್ಲಿ ಎಡವಿದ್ದಾರೆ. ಇವರ ನಿರ್ಧಾರಗಳ ಪರಿಣಾಮವಾಗಿ ಇಡೀ ದೇಶದಲ್ಲಿ ಯಾವ ರಾಜ್ಯಗಳು ಕೂಡ ಇಷ್ಟು ದುಬಾರಿ ಅಲ್ಲ, ಅಷ್ಟು ಹೊರೆ ಜನಸಾಮಾನ್ಯರ ಮೇಲೆ ಬೀಳ್ತಾ ಇದೆ. ಇನ್ನು ರಾಜ್ಯ ಸರ್ಕಾರ ತುಗಲಕ್ ದರ್ಬಾರ್ ನಡೆಸ್ತಾ ಇದೆ. ಪದೇ ಪದೇ ಬೆಲೆ ಏರಿಕೆ ಮಾಡಿ ಜನರನ್ನ ಸಂಕಷ್ಟಕ್ಕೆ ದೂಡ್ತಿದೆ ಅಂತ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಗುಡುಗಿದ್ದಾರೆ. ಮತ್ತೆ ಎಲ್ಲ ದರಗಳನ್ನ ಎಲ್ಲವನ್ನು ಬೆಲೆ ಏರಿಕೆ ಮಾಡಿಟ್ಬಿಟ್ಟಾರೆ. ಹಾಗಾಗಿ ರಾಜ್ಯದಲ್ಲಿ ದುಬಾರಿ ಆಗ್ಬಿಟ್ಟಿದೆ. ಎಲ್ಲವನ್ನು ಬದುಕಿನ ಜೀವನದ ಲಿವಿಂಗ್ ಕಾಸ್ಟ್ ಎಲ್ಲ ಸಂಪೂರ್ಣವಾಗಿ ಏರಿರೋ ಕಾರಣ ಈ ಆಡಳಿತ ಇದರ ವಿರುದ್ಧವಾಗಿ ಏನೆಲ್ಲ ಬೆಲೆ ಏರಿಕೆಗಳನ್ನು ಮಾಡಿರುವಂತಹ ಆಸ್ತಿ ತೆರಿಗೆನಲ್ಲಾಗಲಿ, ಕರೆಂಟ್ ಬಿಲ್ ಅಲ್ಲಾಗಲಿ, ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಆಗಲಿ, ಎಕ್ಸೈಸ್ ಡ್ಯೂಟಿ ಆಗಲಿ, ಸ್ಟ್ಯಾಂಪ್ ಡ್ಯೂಟಿ ಆಗಲಿ, ಈ ರೀತಿ ಏನೇನು ಕಂಡಿದ್ನೆಲ್ಲಾನು ಏರಿಕೆನೆ ಮಾಡ್ಕೊಂಡು ಬಂದಿದ್ದಾರೆ. ಸಾರ್ವಜನಿಕರ ಆಕ್ರೋಶದ ಬೆನ್ನಲ್ಲೇ ಬಿಜೆಪಿ ನಾಯಕರು ಎಚ್ಚೆತ್ತುಕೊಂಡಿದ್ದಾರೆ. ಅಹೋರಾತ್ರಿ ಹೋರಾಟದ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಸಜ್ಜಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದುಬಾರಿ ಏನ್ ಕೇಳಿದ್ರು ದುಬಾರಿ. ಹಾಲು ಖರೀದಿಸಿದ್ರೆ ತುಟಿ ಸುಡ್ತಿದೆ, ಲೈಟ್ ಬಟನ್ ಆನ್ ಮಾಡಿದ್ರೆ ಕರೆಂಟ್ ಶಾಕ್. ಹೀಗಾದ್ರೆ ಜೀವನ ಹೇಗ್ ಮಾಡುದು ಅಂತ ಜನರು ಕಂಗಾಲಾಗಿದ್ದಾರೆ. ದರ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಸಮರ. ಇಂದಿನಿಂದ ಅಹೋರಾತ್ರಿ ಹೋರಾಟ. ಸಿಎಂ ಸಿದ್ದರಾಮಯ್ಯ ಸರ್ಕಾರ ಮೇಲಿಂದ ಮೇಲೆ ದರ ಏರಿಕೆ ಶಾಕ್ ಕೊಡ್ತಾನೆ ಇದೆ. ಇದೀಗ ಇದನ್ನೇ ಅಸ್ತ್ರ ಮಾಡಿಕೊಂಡು ಬಿಜೆಪಿ ಪಾಳೆಯ ಬೃಹತ್ ಹೋರಾಟಕ್ಕೆ ಸಜ್ಜಾಗಿದೆ. ಇಂದಿನಿಂದ ಫ್ರೀಡಂ ಪಾರ್ಕ್ನಲ್ಲಿ ಕೇಸರಿ ನಾಯಕರು ಅಹೋರಾತ್ರಿ ಧರಣಿ ನಡೆಸಲಿದ್ದಾರೆ.
ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಬಿವೈ ವಿಜೇಂದ್ರಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕೂಡ ಸಾಥ್ ನೀಡುತ್ತಿದ್ದಾರೆ. ಮೂಡ ಪಾದಯಾತ್ರೆ ಬಳಿಕ ಬೆಲೆ ಏರಿಕೆ ಹೋರಾಟದಲ್ಲಿ ಬಿಎಸ್ವೈ ಭಾಗಿಯಾಗ್ತಿದ್ದಾರೆ. ತಮ್ಮ ಗ್ಯಾರಂಟಿಗಳಿಗೆ ಹಣವನ್ನ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ವಿಲಿ ಒದ್ದಾಡ್ತಾ ಇದ್ದಾರೆ. ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಏನಿದ್ದಾರೆ ಹಣಕಾಸಿನ ವಿಚಾರದಲ್ಲಿ ಎಡವಿದ್ದಾರೆ. ಇವರ ನಿರ್ಧಾರಗಳ ಪರಿಣಾಮವಾಗಿ ಇಡೀ ದೇಶದಲ್ಲಿ ಯಾವ ರಾಜ್ಯಗಳಿಗೂ ಅಷ್ಟು ದುಬಾರಿ ಅಲ್ಲ, ಅಷ್ಟು ಹೊರೆ ಜನಸಾಮಾನ್ಯರ ಮೇಲೆ ಬೀಳ್ತಾ ಇದೆ. ಇನ್ನು ರಾಜ್ಯ ಸರ್ಕಾರ ತುಗಲಕ್ ದರ್ಬಾರ್ ನಡೆಸ್ತಾ ಇದೆ. ಪದೇ ಪದೇ ಬೆಲೆ ಏರಿಕೆ ಮಾಡಿ ಜನರನ್ನ ಸಂಕಷ್ಟಕ್ಕೆ ದೂಡ್ತಿದೆ ಅಂತ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಗುಡುಗಿದ್ದಾರೆ. ಮತ್ತೆ ಎಲ್ಲ ದರಗಳನ್ನ ಎಲ್ಲವನ್ನು ಬೆಲೆ ಏರಿಕೆ ಮಾಡಿಟ್ಬಿಟ್ಟಾರೆ. ಹಾಗಾಗಿ ರಾಜ್ಯದಲ್ಲಿ ದುಬಾರಿ ಆಗ್ಬಿಟ್ಟಿದೆ. ಎಲ್ಲವನ್ನು ಬದುಕಿನ ಜೀವನದ ಲಿವಿಂಗ್ ಕಾಸ್ಟ್ ಎಲ್ಲ ಅಥವಾ ಸಂಪೂರ್ಣವಾಗಿ ಏರಿರೋ ಕಾರಣ ಈ ಆಡಳಿತ ಇದರ ವಿರುದ್ಧವಾಗಿ ಏನೆಲ್ಲ ಬೆಲೆ ಏರಿಕೆಗಳನ್ನು ಮಾಡಿರುವಂತಹ ಆಸ್ತಿ ತೆರಿಗೆನಲ್ಲಾಗಲಿ, ಕರೆಂಟ್ ಬಿಲ್ ಅಲ್ಲಾಗಲಿ, ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಆಗಲಿ, ಎಕ್ಸೈಸ್ ಡ್ಯೂಟಿ ಆಗಲಿ, ಸ್ಟ್ಯಾಂಪ್ ಡ್ಯೂಟಿ ಆಗಲಿ, ಈ ರೀತಿ ಏನೇನು ಕಂಡಿದ್ನೆಲ್ಲಾನು ಏರಿಕೆನೆ ಮಾಡ್ಕೊಂಡು ಬಂದಿದ್ದಾರೆ. ಸಾರ್ವಜನಿಕರ ಆಕ್ರೋಶದ ಬೆನ್ನಲ್ಲೇ ಬಿಜೆಪಿ ನಾಯಕರು ಎಚ್ಚೆತ್ತುಕೊಂಡಿದ್ದಾರೆ. ಅಹೋರಾತ್ರಿ ಹೋರಾಟದ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಸಜ್ಜಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದುಬಾರಿ ಏನ್ ಕೇಳಿದ್ರು ದುಬಾರಿ. ಹಾಲು ಖರೀದಿಸಿದ್ರೆ ತುಟಿ ಸುಡ್ತಿದೆ. ಲೈಟ್ ಬಟನ್ ಆನ್ ಮಾಡಿದ್ರೆ ಕರೆಂಟ್ ಶಾಕ್. ಹೀಗಾದ್ರೆ ಜೀವನ ಹೇಗ್ ಮಾಡುದು ಅಂತ ಜನರು ಕಂಗಾಲಾಗಿದ್ದಾರೆ. ದರ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಸಮರ. ಇಂದಿನಿಂದ ಅಹೋರಾತ್ರಿ ಹೋರಾಟ. ಸಿಎಂ ಸಿದ್ದರಾಮಯ್ಯ ಸರ್ಕಾರ ಮೇಲಿಂದ ಮೇಲೆ ದರ ಏರಿಕೆ ಶಾಕ್ ಕೊಡ್ತಾನೆ ಇದೆ. ಇದೀಗ ಇದನ್ನೇ ಅಸ್ತ್ರ ಮಾಡಿಕೊಂಡು ಬಿಜೆಪಿ ಪಾಳೆಯ ಬೃಹತ್ ಹೋರಾಟಕ್ಕೆ ಸಜ್ಜಾಗಿದೆ. ಇಂದಿನಿಂದ ಫ್ರೀಡಂ ಪಾರ್ಕ್ನಲ್ಲಿ ಕೇಸರಿ ನಾಯಕರು ಅಹೋರಾತ್ರಿ ಧರಣಿ ನಡೆಸಲಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಬಿವೈ ವಿಜೇಂದ್ರಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕೂಡ ಸಾಥ್ ನೀಡುತ್ತಿದ್ದಾರೆ. ಮೂಡ ಪಾದಯಾತ್ರೆ ಬಳಿಕ ಬೆಲೆ ಏರಿಕೆ ಹೋರಾಟದಲ್ಲಿ ಬಿಎಸ್ವೈ ಭಾಗಿಯಾಗ್ತಿದ್ದಾರೆ. ತಮ್ಮ ಗ್ಯಾರಂಟಿಗಳಿಗೆ ಹಣವನ್ನ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ವಿಲಿ ಒದ್ದಾಡ್ತಾ ಇದ್ದಾರೆ. ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಏನಿದ್ದಾರೆ ಹಣಕಾಸಿನ ವಿಚಾರದಲ್ಲಿ ಎಡವಿದ್ದಾರೆ. ಇವರ ನಿರ್ಧಾರಗಳ ಪರಿಣಾಮವಾಗಿ ಇಡೀ ದೇಶದಲ್ಲಿ ಯಾವ ರಾಜ್ಯಗಳಿಗೂ ಅಷ್ಟು ದುಬಾರಿ ಅಲ್ಲ, ಅಷ್ಟು ಹೊರೆ ಜನಸಾಮಾನ್ಯರ ಮೇಲೆ ಬೀಳ್ತಾ ಇದೆ. ಇನ್ನು ರಾಜ್ಯ ಸರ್ಕಾರ ತುಗಲಕ್ ದರ್ಬಾರ್ ನಡೆಸ್ತಾ ಇದೆ. ಪದೇ ಪದೇ ಬೆಲೆ ಏರಿಕೆ ಮಾಡಿ ಜನರನ್ನ ಸಂಕಷ್ಟಕ್ಕೆ ದೂಡ್ತಿದೆ ಅಂತ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಗುಡುಗಿದ್ದಾರೆ. ಮತ್ತೆ ಎಲ್ಲ ದರಗಳನ್ನ ಎಲ್ಲವನ್ನು ಬೆಲೆ ಏರಿಕೆ ಮಾಡಿಟ್ಬಿಟ್ಟಾರೆ. ಹಾಗಾಗಿ ರಾಜ್ಯದಲ್ಲಿ ದುಬಾರಿ ಆಗ್ಬಿಟ್ಟಿದೆ. ಎಲ್ಲವನ್ನು ಬದುಕಿನ ಜೀವನದ ಲಿವಿಂಗ್ ಕಾಸ್ಟ್ ಎಲ್ಲ ಅಥವಾ ಸಂಪೂರ್ಣವಾಗಿ ಏರಿರೋ ಕಾರಣ ಈ ಆಡಳಿತ ಇದರ ವಿರುದ್ಧವಾಗಿ ಏನೆಲ್ಲ ಬೆಲೆ ಏರಿಕೆಗಳನ್ನು ಮಾಡಿರುವಂತಹ ಆಸ್ತಿ ತೆರಿಗೆನಲ್ಲಾಗಲಿ, ಕರೆಂಟ್ ಬಿಲ್ ಅಲ್ಲಾಗಲಿ, ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಆಗಲಿ, ಎಕ್ಸೈಸ್ ಡ್ಯೂಟಿ ಆಗಲಿ, ಸ್ಟ್ಯಾಂಪ್ ಡ್ಯೂಟಿ ಆಗಲಿ, ಈ ರೀತಿ ಏನೇನು ಕಂಡಿದ್ನೆಲ್ಲಾನು ಏರಿಕೆನೆ ಮಾಡ್ಕೊಂಡು ಬಂದಿದ್ದಾರೆ. ಸಾರ್ವಜನಿಕರ ಆಕ್ರೋಶದ ಬೆನ್ನಲ್ಲೇ ಬಿಜೆಪಿ ನಾಯಕರು ಎಚ್ಚೆತ್ತುಕೊಂಡಿದ್ದಾರೆ. ಅಹೋರಾತ್ರಿ ಹೋರಾಟದ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಸಜ್ಜಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.